Hi guys, hi, good evening. Today topic is give one word ರೀ ಅಥವಾ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ರೀ. ಗಿವ್ ಒನ್ ವರ್ಡ್ ಮೀನ್ಸ್ ಒಂದು ಸೆಂಟೆನ್ಸ್ ಕೊಡ್ತಾನೆ ರೀ, ಒಂದೇ ವಾಕ್ಯದಾಗ ಹೇಳ್ಬೇಕ್ರಿ. ಅದೇ ಗಿವ್ ಒನ್ ವರ್ಡ್ ಮೀನಿಂಗ್ ರೀ. ಮೋಸ್ಟ್ ಇಂಪಾರ್ಟೆಂಟ್ ರೀ ಈ ಟಾಪಿಕ್ ಮೇಲೆ ರೀ. ಎರಡರಿಂದ ಮೂರು ಕ್ವಶನ್ ಕೇಳ್ತಾನೆ ರೀ. GPSTR, HSTR, PSTR, SDA, FDA, KS ತನಕ ಕೇಳ್ತಾನೆ ರೀ. ಯಾಕಂದ್ರೆ ರೀ ಹಿಂದಿನ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ರೀ ಎರಡರಿಂದ ಮೂರು ಕ್ವಶನ್ ಕೇಳ್ಯಾನ ರೀ ಈ ಟಾಪಿಕ್ ಮೇಲೆ ರೀ. ಮೋಸ್ಟ್ ಇಂಪಾರ್ಟೆಂಟ್ ರೀ, ಅರ್ಥ ಮಾಡ್ಕೋಬೇಕ್ರಿ. ಫಸ್ಟ್ ಒಂದು ಕ್ವಶನ್ ನೋಡ್ರಿ. ಪ್ಲೇಸ್ ವೇರ್ ವೆಪನ್ಸ್ ಆ್ಯಂಡ್ ಎಮ್ಯುನೇಷನ್ ಆರ್ ಸ್ಟೋರ್ಡ್. ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳನ್ನು ಸಂಗ್ರಹಿಸುವ ಸ್ಥಳವನ್ನು ಆರ್ಸಿನಲ್ ಅಂತ ನೋಡ್ರಿ. ಎ ಪರ್ಸನ್ ಹೂ ಡಸ್ ನಾಟ್ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಯಾವ ವ್ಯಕ್ತಿಯನ್ನು ದೇವರನ್ನು ನಂಬೋದಿಲ್ಲಲ್ರಿ ಅವನಿಗೆ ಎಥಿಸ್ಟ್ ಅಂತಾರೆ. ಒಂದು ವೇಳೆ ಯಾವ ವ್ಯಕ್ತಿ ದೇವರನ್ನು ನಂಬ್ತಾನಲ್ರಿ ಅವನಿಗೆ ರೀ ಥೀಸ್ಟ್ ಅಂತಾರೆ ನೋಡ್ರಿ. ಇದು 2022ದಾಗ ರೀ GPT ಕೇಳ್ಯ ನೋಡ್ರಿ. ಬೇಕಾದ್ರೆ ಕ್ವಶನ್ ತೆಗೆದು ನೋಡ್ರಿ. 2022 ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಅರ್ಥ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ಲೈಫ್ ಸ್ಟೋರಿ ರಿಟರ್ನ್ ಬೈ ಒನ್ ಸೆಲ್ಫ್. ಯಾವ ವ್ಯಕ್ತಿ ತನ್ನ ಜೀವನ ಚರಿತ್ರೆ ತಾನೇ ಬರೆದುಕೊಳ್ತಾನಲ್ರಿ ಅವನಿಗೆ ಆಟೋಬಯೋಗ್ರಫಿ ಅಂತಾರೆ. ಒಂದು ವೇಳೆ ಬೇರೆಯವ್ದು ಬರೆದ್ರಲ್ರಿ ಬಯೋಗ್ರಫಿ ಅಂತಾರೆ ನೋಡ್ರಿ. ಕೈಯಿಂದ ಬರೆಯುವ ಪುಸ್ತಕಗಳಿಗೆ ರೀ ಹ್ಯಾಂಡ್ ರಿಟರ್ನ್ ಬುಕ್ ರೀ ಮ್ಯಾನೋಸ್ಕ್ರಿಪ್ಟ್ ಅಂತಾರೆ ನೋಡ್ರಿ. ಎ ಕೋವರ್ಕರ್ ಇನ್ ದ ಆಫೀಸ್ ಆರ್ ಇನ್ಸ್ಟಿಟ್ಯೂಷನ್. ಕಚೇರಿ ಅಥವಾ ಸಹೋದ್ಯೋಗಿಗಳನ್ನು ಜೊತೆಯಾಗಿ ಕೆಲಸ ಮಾಡ್ತಾರಲ್ರಿ ಅವ್ರಿಗೆ ರೀ ಕಲೀಗ್ ಅಂತಾರೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎ ಪರ್ಸನ್ ಲಿವಿಂಗ್ ಆ್ಯಟ್ ದ ಸೇಮ್ ಟೈಮ್ ಆಫ್ ಅನದರ್. ಇನ್ನೊಬ್ಬರು ಅದೇ ಸಮಯದಲ್ಲಿ ವಾಸಿಸುವ ವ್ಯಕ್ತಿಯನ್ನು ಕಂಟೆಂಪರರಿ ಅಂತಾರೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎ ಗೋರ್ಮೆಂಟ್ ರೂಲ್ಡ್ ಬೈ ದ ಪೀಪಲ್. ಜನರಿಂದ ಆಳಲ್ಪಡುವ ಸರ್ಕಾರವನ್ನು ಡೆಮೋಕ್ರಸಿ ಅಂತ ನೋಡ್ರಿ ಅಥವಾ ಪ್ರಜಾಪ್ರಭುತ್ವ ಅಂತ ಅರ್ಥ ರೀ. ಎ ಪರ್ಸನ್ ಹೂ ಕ್ಯಾನ್ ಬಿ ಫೂಲ್ಡ್ ಈಸಿಲಿ. ಯಾವ ವ್ಯಕ್ತಿಯನ್ನು ಸರಳವಾಗಿ ಮೂರ್ಖನಾಗಿ ಮಾಡ್ತಾರಲ್ಲಿ ಅವ್ರಿಗೆ ರೀ ಕ್ರಿಡಲಸ್ ಅಂತ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎ ಲಿಸ್ಟ್ ಆಫ್ ಬುಕ್ಸ್. ಪುಸ್ತಕಗಳ ಪಟ್ಟಿಗೆ ರೀ ಕೆಟಲಾಗ್ ಅಂತ ನೋಡ್ರಿ. ಸಮಥಿಂಗ್ ದಟ್ ಈಸ್ ಫಿಟ್ ಟು ಈಟ್. ತಿನ್ನಲು ಯೋಗ್ಯವಾದ ವಸ್ತುವನ್ನು ಇಡೇಬಲ್ ಅಂತ ನೋಡ್ರಿ. ಒಂದು ವೇಳೆ ತಿನ್ನಲು ಯೋಗ್ಯ ಇಲ್ಲದೆ ಇರೋ ವಸ್ತುವನ್ನು ಇನ್ ಎಡೇಬಲ್ ಅಂತ ನೋಡ್ರಿ. ಎ ಲ್ಯಾಂಗ್ವೇಜ್ ವಿಚ್ ಈಸ್ ನಾಟ್ ಇನ್ ಯೂಸ್. ಬಳಕೆ ಇಲ್ಲದ ಭಾಷೆಯನ್ನು ಡೆಡ್ ಲ್ಯಾಂಗ್ವೇಜ್ ಅಂತ ನೋಡ್ರಿ. ಋತು ಭಾಷೆ ಅಂದಪ್ಲೆ ರೀ. ಸಮಥಿಂಗ್ ದಟ್ ಕೆನಾಟ್ ಬಿ ರೀಡ್ ವೆರಿ ಈಸಿಲಿ. ತುಂಬ ಸುಲಭವಾಗಿ ಓದಲಾಗದ ವಿಷಯವನ್ನು ಇಲ್ಲಿಜಿಬಲ್ ಅಂತ ನೋಡ್ರಿ ಅಥವಾ ಅಸ್ಪಷ್ಟ ಅಂದಪ್ಲೆ ರೀ. ಅಂದ್ರೆ ಕರೆಕ್ಟಾಗಿ ಓದಕ್ಕೆ ಬರಲ್ಲ ಅಂದಪ್ಲೆ ಅದು. ಎ ಪರ್ಸನ್ ಹೂ ಈಸ್ ಅನೇಬಲ್ ಟು ರೀಡ್ ಆರ್ ರೈಟ್. ಅಥವಾ ಓದಲು ಮತ್ತು ಬರೆಯಲು ಬಾರದವನಿಗೆ ರೀ ಇಲ್ಲಿಟ್ರೇಟ್ ಅಂತ ನೋಡ್ರಿ. ಒಂದು ವೇಳೆ ಓದಕ್ಕೆ ಬರೀಕ್ ಬರೋನೋಗ್ರಿ ಲಿಟ್ರೇಟ್ ಅಂತ ನೋಡ್ರಿ. ಕನ್ನಡದಾಗ ಅಕ್ಷರಸ್ಥ ಮತ್ತು ಅನಕ್ಷರಸ್ಥ ಅಂತ ಓದ್ತಿರಲ್ರಿ ಅದು ಮೀನಿಂಗ್ ರೀ. ದ್ಯಾಟ್ ವಿಚ್ ಕೆನಾಟ್ ಬಿ ಕಂಕರ್ಡ್. ಯಾವುದನ್ನು ಜಯಿಸಲು ಸಾಧ್ಯವಿಲ್ವೋ ಅದನ್ನು ಇನ್ವೆನೆನ್ಸಿಬಲ್ ಅಂತ ನೋಡ್ರಿ. ದ್ಯಾಟ್ ಕೆನಾಟ್ ಬಿ ಡಿಸಾಲ್ವ್ಡ್. ಯಾವುದನ್ನು ಕರಗದೆ ಇರೋದಕ್ಕಂತದ್ರಿ ಇನ್ಸೆಲಬಲ್ ಅಂತ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಮಥಿಂಗ್ ದಟ್ ಕೆನಾಟ್ ಬಿ ಕರೆಕ್ಟೆಡ್. ಸರಿಪಡಿಸಲಾಗದ ವಿಷಯವನ್ನು ಇನ್ಕರೇಜಬಲ್ ಅಂತ ನೋಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ರೀ. ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಮೋಸ್ಟ್ ಇಂಪಾರ್ಟೆಂಟ್ ರೀ. ಯಾಕಂದ್ರೆ GPSTR HSTR ಕೇಳೇನ್ರಿ
ಎರಡರಿಂದ 3 ಕ್ವಶನ್ ಬರ್ತಾವೆ ಈ ಟಾಪಿಕ್ ಮೇಲೆ ರೀ. ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಕ್ಲಾಸ್ನಾಗ ಮತ್ತೆ ಇನ್ನೊಂದಿಷ್ಟು ಎಕ್ಸಾಂಪಲ್ ತರ್ತೀನಿ ರೀ. ಓಕೆ ಬಾಯ್ ರೀ.